ಹೇಮಾವತಿ ಜಲಾಶಯದ ಬಳಿ ಪಾರ್ಕಿಂಗ್ ಚಾರ್ಜ್ ವಸೂಲಿ ಮಾಡಲಾಗ್ತಾ ಇದೆ. ಹಾಸನದ ಗೊರೂರಿನಲ್ಲಿರುವಂತಹ ಹೇಮಾವತಿ ಜಲಾಶಯ ಪಾರ್ಕಿಂಗ್ ಚಾರ್ಜ್ ಹೆಸರಲ್ಲಿ ಗ್ರಾಮ ಪಂಚಾಯಿತಿ ಲೂಟಿಗಿಳಿದಿದೆ. ಹೇಮಾವತಿ ಜಲಾಶಯದ ಬಳಿ ಪಾರ್ಕಿಂಗ್ ಚಾರ್ಜ್ ವಸೂಲಿ. ಹಾಸನದ ಗೊರೂರಿನಲ್ಲಿರುವ ಹೇಮಾವತಿ ಜಲಾಶಯ ರಾಜ್ಯ ಹೆದ್ದಾರಿಯಲ್ಲಿ ನಿಂತಿರೋ ವಾಹನ ಸವಾರರಿಂದ ವಸೂಲಿ ಪ್ರಕ್ರಿಯೆ ನಡೀತಾ ಇದೆ. ಹಗಲು ದರೋಡೆಗಳಿದ್ರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಯಾವುದೇ ಪಾರ್ಕಿಂಗ್ ಸ್ಥಳ ಇಲ್ಲದಿದ್ರೂ ಹಣ ವಸೂಲಿ ಯಾಕೆ? ಫೋನ್ ಪೇ ಹಾಗೂ ರಶೀದಿ ಹಿಡಿದು ಅಧಿಕಾರಿಗಳಿಂದ ಹಣ ವಸೂಲಿ ಪ್ರಕ್ರಿಯೆ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಬಳಿ ಹಣ ವಸೂಲಿ ಶುರು ಮಾಡಿರೋದು ಇವರು. ಇಷ್ಟು ವರ್ಷ ಇಲ್ಲ. ಪಾರ್ಕಿಂಗಿಗೆ ಜಾಗ ಇಲ್ಲದಿದ್ರೂ ಅನಧಿಕೃತವಾಗಿ ಹಣ ವಸೂಲಿ ಆರೋಪ ಕೇಳಿ ಬಂದಿದೆ. ಹಣ ಕಲೆಕ್ಟ್ ಮಾಡುವ ವಿಚಾರಕ್ಕೆ ಸವಾರರು ಮತ್ತು ಸಿಬ್ಬಂದಿ ನಡುವೆ ಜಗಳ ನಡೆದು ಹೋಗಿದೆ. ಪಾರ್ಕಿಂಗ್ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಇವರೆಲ್ಲ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು. ನೋಡಿ ಅಲ್ಲಿ ಈ ರಶೀದಿಯನ್ನ ಕೊಡೋದು 20 ರೂಪಾಯಿ ಕೊಡಬೇಕು. ಒಂದು ಬೈಕ್ ಏನಾದರೂ ನಿಲ್ಸಿದ್ರೆ, ಒಂದು ಕಾರ್ ಏನಾದರೂ ನಿಲ್ಸಿದ್ರೆ, ಏನು ಹಳ್ಳಿಲಿ ಏನು ದೊಡ್ಡ ಕಾರು, ಒಂದು ಸೈಕಲ್ ತೊಗೊಂಡು ಹೋಗಿರ್ತಾರೆ, ಇಲ್ಲಾಂದ್ರೆ ಒಂದು ಚಿಕ್ಕ ಬೈಕ್ ತೊಗೊಂಡು ಹೋಗಿರ್ತಾರೆ. ಇದಕ್ಕಿಂತ ಹೆಚ್ಚಿನ ಏನು ತಗೊಂಡು ಹೋಗೋಕ್ಕೆ ಸಾಧ್ಯ? ಹಳ್ಳಿಗಳಲ್ಲೂ ಕೂಡ ಇವರು ಪಾರ್ಕಿಂಗ್ ಚಾರ್ಜ್ ಮಾಡ್ತಾರೆ ಅಂತ ಅಂದರೆ ಇದು ಇತಿಹಾಸದಲ್ಲೇ ಮೊದಲು ಅಂತ ಕಾಣಿಸುತ್ತೆ. ಹಾಸನದ ಗೊರೂರಿನಲ್ಲೇ ಆಗಿರುವಂಥ ಒಂದು ಘಟನೆ ಇದು. ಹಾಸನದ ಗೊರೂರಿನಲ್ಲಿರುವಂಥ ಹೇಮಾವತಿ ಜಲಾಶಯ ಅಲ್ಲಿ ಆಗಿರುವಂಥದ್ದು. ನೀನ್ ಯಾಕೆ ಕೊಡ್ತೀವಿ ಗುರು? ರೋಡ್ ಸೈಡ್ ಅಲ್ಲಿ ಏನಕ್ಕೆ ಪಾರ್ಕಿಂಗ್ ಕೊಡ್ತೀಯ ನೀನು? ಪಾರ್ಕಿಂಗ್ ಜಾಗ ಕೊಡ್ಲಿ ಬಿಡು ಅವರು. ಮಾತಾಡ್ ನೀನು. ಮಾತಾಡ್ಬರು ನೀನು ಮಾತಾಡ್ಸು ನೀನು. ಹಾಸನ್ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆನೂ ಏನು ಮಾಡಿಲ್ಲ. ಇರೋ ಫೀಲ್ಡ್ ಅಲ್ಲೇ ನಿಲ್ಲಿಸ್ಬಿಟ್ಟು ಅವರು ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಆತರ ಏನು ಸಪರೇಟ್ ಫೀಲ್ಡ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಏನು ಇದು ಮಾಡ್ತಾ ಇಲ್ಲ. ಇರೋ ಫೀಲ್ಡ್ ಅಲ್ಲೇ ಗಾಡಿಗಳು ನಿಲ್ಲಿಸ್ಬಿಟ್ಟು ಅದನ್ನ ದುಡ್ಡು ವಸೂಲಿ ಮಾಡ್ತಾ ಇದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು. ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟ ಹೋಬಳಿಯ ಗೊರೂರು ಪ್ರಸಿದ್ಧವಾದಂಥ ಸ್ಥಳ. ಈ ಗೊರೂರು ಗ್ರಾಮ ಪಂಚಾಯತಿಗೆ ಒಳಪಡುವಂಥ ಹೇಮಾವತಿ ಜಲಾಶಯಕ್ಕೆ ಲಕ್ಷಾಂತರ ಜನಗಳು ಬರ್ತಿದ್ದಾರೆ. ಇಲ್ಲಿ ಕಾನೂನು ಬಾಹಿರ ಅಂದರೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಸ್ಥಳಗಳನ್ನು ನಿಗದಿತ ಸ್ಥಳಗಳನ್ನು ಹಾಕದೇನೆ ರಸ್ತೆಯಲ್ಲಿದ್ದಂಥ ವೆಹಿಕಲ್ಗಳಿಗೆ ಪಾರ್ಕಿಂಗ್ ಚಾರ್ಜನ್ನು ಮಾಡ್ತಿದ್ದಾರೆ. ಇದು ಖಂಡನೀಯವಾಗಿದೆ. ಇಲ್ಲಿ ವ್ಯವಸ್ಥಿತವಾದಂಥ ಜಾಗವನ್ನು ಕೊಟ್ಟು ತದನಂತರ ಪಾರ್ಕಿಂಗ್ ಶುಲ್ಕವನ್ನು ಪಡೆದಿದ್ದರೆ ಉತ್ತಮವಾಗಿತ್ತು ಅಂತ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ದೇನೆ.